ಮೈಸೂರಿನ ಜಯದೇವ ಆಸ್ಪತ್ರೆ ಟ್ರೀಟ್ಮೆಂಟ್ ಫಸ್ಟ್ ಪೇಮೆಂಟ್ ನೆಕ್ಸ್ಟ್ ಅನ್ನುವ ಅದ್ಭುತ ತತ್ವ ಇಟ್ಕೊಂಡು ಇಡೀ ದಕ್ಷಿಣ ಕರ್ನಾಟಕದ ಹೃದ್ರೋಗಿಗಳಿಗೆ ಸಂಜೀವಿನಿ ತರ ಕೆಲಸ ಮಾಡ್ತಿರುವ ಆಸ್ಪತ್ರೆ. ಆದರೆ ಇದೇ ಆಸ್ಪತ್ರೆಯಲ್ಲಿ ಮೊನ್ನೆ ನಡೆದ ಘಟನೆ ಇಡೀ ರಾಜ್ಯದಲ್ಲಿ ತೀವ್ರ ಆತಂಕ ಮೂಡಿಸಿತ್ತು. ಕೇವಲ 24 ಗಂಟೆಯ ಅವಧಿಯಲ್ಲಿ 11 ಜನ ಜಯದೇವ ಆಸ್ಪತ್ರೆಯಲ್ಲಿ ಜೀವ ಬಿಟ್ಟಿದ್ದಾರೆ. ಕೋವಿಡ್ ಟೈಮ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಾಲಾಗಿ ಜನರು ಮೃತಪಟ್ಟ ರೀತಿಯೇ ಇಲ್ಲಿ ಒಂದೇ ದಿನದಲ್ಲಿ ಇಷ್ಟೊಂದು ಜನ ಉಸಿರು ಚೆಲ್ಲಿದ್ದಾರೆ. ಈ ಘಟನೆ ಬೆನ್ನಲ್ಲೇ ಇಡೀ ರಾಜ್ಯ, ಎಸ್ಪೆಷಲಿ ಮೈಸೂರು ಹಾಗೂ ಸುತ್ತಮುತ್ತಲ ಜಿಲ್ಲೆಗಳ ಜನ ಬೆಚ್ಚಿ ಬಿದ್ದಿದ್ದಾರೆ. ಇದು ವೈದ್ಯರ ನಿರ್ಲಕ್ಷ್ಯನ ಅಥವಾ ಆಸ್ಪತ್ರೆಯಲ್ಲಿ ರೋಗಿಗಳನ್ನ ಅಟೆಂಡ್ ಮಾಡೋದಕ್ಕೆ ಡಾಕ್ಟರ್ಗಳೇ ಇರ್ಲಿಲ್ವಾ? ಒಂದೇ ದಿನ ಒಂದೇ ಆಸ್ಪತ್ರೆಯಲ್ಲಿ 11 ಜನ ಎಲ್ಲರೂ ಹೃದಯಾಘಾತಕ್ಕೆ ಬಲಿಯಾಗೋದಕ್ಕೆ ಹೇಗೆ ಸಾಧ್ಯ? ಈ ರೀತಿ ಸಾಕಷ್ಟು ಪ್ರಶ್ನೆ, ಅನುಮಾನಗಳು ಈಗ ಕಾಡ್ತಿವೆ. ಹಾಗಿದ್ರೆ ಜಯದೇವ ಆಸ್ಪತ್ರೆಯಲ್ಲಿ ಆಗಿದ್ದೇನು? ಆ 11 ಜನರಿಗೆ ಏನಾಯಿತು? ವೈದ್ಯರು ಕೊಡ್ತಿರುವ ಆ ಗೋಲ್ಡನ್ ಅವರ್ ಕಾರಣದ ಅಸಲಿ ಅರ್ಥ ಏನು? ಏನದು ಗೋಲ್ಡನ್ ಅವರ್ ಅಂದ್ರೆ? ಇದರ ಸೈನ್ಸ್ ಏನು? ನೀವು ಸಿನಿಮಾಗಳಲ್ಲೂ ನೋಡಿರಬಹುದು. 10 ನಿಮಿಷ ಮುಂಚೆ ಕರ್ಕೊಂಡು ಬಂದಿದ್ರೆ ಜೀವ ಉಳಿತಿತ್ತು, 5 ನಿಮಿಷ ಬೇಗ ಬಂದಿದ್ರು ಸಾಕಾಗಿತ್ತು. ನೀವು ಗೋಲ್ಡನ್ ಅವರ್ ಮಿಸ್ ಮಾಡ್ಕೊಂಡ್ರಿ ಅಂತೇಳೋದನ್ನ ಕೇಳಿರಬಹುದು. ಹೃದಯಾಘಾತ ಇರ್ಲಿ, ಅಪಘಾತ ಇರ್ಲಿ ಅಥವಾ ಯಾವುದೇ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಆ 1 ಗಂಟೆಯಲ್ಲಿ ಏನಾಗುತ್ತೆ? ಅದಾದ್ಮೇಲೆ ವ್ಯಕ್ತಿಯನ್ನ ಉಳಿಸೋದಕ್ಕೆ ಯಾಕಾಗಲ್ಲ? ಎಲ್ಲವನ್ನ ಈ ಗೋಲ್ಡನ್ ಅವರ್ನ ವಿಜ್ಞಾನವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮೈಸೂರಲ್ಲಾಗ್ಲಿ ಅಥವಾ ಮಂಡ್ಯ, ಕೊಡಗು, ಚಾಮರಾಜನಗರ ಹೀಗೆ ಮೈಸೂರು ಸುತ್ತಮುತ್ತ ಯಾವುದೇ ಜಿಲ್ಲೆಯ ಯಾವುದೇ ಊರಲ್ಲಿ ಯಾರಿಗೆ ಹೃದಯದ ಸಮಸ್ಯೆ ಬಂದರೂ ಡಾಕ್ಟರ್ಗಳು ರೆಫರ್ ಮಾಡೋದು ಒಂದೇ ಆಸ್ಪತ್ರೆ. ಅದು ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆ. ಇದು ರಾಜ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಿರುವ ಸರ್ಕಾರಿ ಆಸ್ಪತ್ರೆ. ಜಯದೇವ ಸಂಸ್ಥೆ ಅಂದ ತಕ್ಷಣ ನಮಗೆ ನೆನಪಾಗೋದು ಸಂಸದ ಹಾಗೂ ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ CN ಮಂಜುನಾಥ್ ಅವರು. ಡಾಕ್ಟರ್ ಮಂಜುನಾಥ್ ಅವರು ಬರೋಬ್ಬರಿ 18 ವರ್ಷಗಳ ಕಾಲ ಇದೇ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಬಡವರಿಗೂ ಹೈಟೆಕ್ ಹೃದಯ ಚಿಕಿತ್ಸೆ ಸಿಗಬೇಕು ಅನ್ನುವ ಕ್ರಾಂತಿ ಮಾಡಿದ್ರು. ಇವತ್ತಿಗೂ ಅವರ ಹೆಸರಲ್ಲೇ ಜಯದೇವ ಆಸ್ಪತ್ರೆ ನಡ್ಕೊಂಡು ಬರ್ತಿದೆ. ಜೊತೆಗೆ ಆಗ್ಲೇ ಹೇಳಿದ ಹಾಗೆ ಟ್ರೀಟ್ಮೆಂಟ್ ಫಸ್ಟ್ ಪೇಮೆಂಟ್ ನೆಕ್ಸ್ಟ್ ಅನ್ನುವ ತತ್ವವನ್ನ ಫಾಲೋ ಮಾಡ್ಕೊಂಡು ಬರ್ತಿದೆ. ಅಂಥದ್ರಲ್ಲಿ ಇತ್ತೀಚೆಗೆ ಇದೇ ಜಯದೇವ ಆಸ್ಪತ್ರೆಯಲ್ಲಿ ಒಂದೇ ದಿನ 11 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಅನ್ನುವ ರಿಪೋರ್ಟ್ಸ್ ಹೊರಬಂದವು. ಈ ವಿಚಾರ ಜೋರಾಗ್ತಿದ್ದ ಹಾಗೆ ಜಯದೇವ ಆಸ್ಪತ್ರೆಯ ಮೈಸೂರು ಘಟಕದ ನಿರ್ದೇಶಕ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ. ಇಡೀ ಪರಿಸ್ಥಿತಿಯನ್ನ ಕಂಪ್ಲೀಟ್ ಆಗಿ ಇನ್ಸ್ಪೆಕ್ಷನ್ ಮಾಡಿ ಪ್ರೆಸ್ ಮೀಟ್ ಮಾಡಿ ಜನರಿಗೆ ಕ್ಲಾರಿಟಿ ಕೊಡುವ ಪ್ರಯತ್ನ ಮಾಡ್ತಾರೆ. ಅವರ ಪ್ರಕಾರ ಅವ್ರು ಹೇಳಿದ್ದೇನೆಂದ್ರೆ, ಆ 11 ಜನ ರೋಗಿಗಳು ಒಳ್ಳೆ ಕಂಡೀಷನ್ ನಲ್ಲಿ ಆಸ್ಪತ್ರೆಗೆ ಬಂದವರಲ್ಲ, ಜೊತೆಗೆ ಒಂದೇ ದಿನ ಅಡ್ಮಿಟ್ ಕೂಡ ಆದೋರಲ್ಲ. ಇವರೆಲ್ಲ ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಫಸ್ಟ್ ಟ್ರೀಟ್ಮೆಂಟ್ ತೆಗೆದುಕೊಂಡು ಬದುಕುವ ಚಾನ್ಸಸ್ ತೀರಾ ಕಮ್ಮಿ ಆದಾಗ ಕೊನೆ ಹಂತದಲ್ಲಿ ಕ್ರಿಟಿಕಲ್ ಸ್ಟೇಜ್ ನಲ್ಲಿ ಗೋಲ್ಡನ್ ಅವರನ್ನ ಕ್ರಾಸ್ ಮಾಡಿ ಜಯದೇವ ಆಸ್ಪತ್ರೆಯ ICUಗೆ ಶಿಫ್ಟ್ ಆದವರು. ಅಲ್ಲಿಗೆ ಬರುವಷ್ಟರಲ್ಲೇ ಇವರ ಕಂಡೀಷನ್ ತೀರಾ ಕ್ರಿಟಿಕಲ್ ಆಗಿತ್ತು ಅಂತ ಡಾಕ್ಟರ್ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಮುಖ್ಯವಾದ ವಿಷಯ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಮೈಸೂರು ಜಯದೇವ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ವಿಪರೀತ ಜಾಸ್ತಿ ಆಗ್ತಿದೆ. ಕಳೆದ ಬೇಸಿಗೆಯಲ್ಲಂತೂ ಪ್ರತಿದಿನ ಬರೋಬ್ಬರಿ 600 ರಿಂದ 800 ಪೇಷಂಟ್ಗಳು ವಿವಿಧ ರೀತಿಯ ಹೃದಯ ಸಮಸ್ಯೆಗಳಿಂದ ಇಲ್ಲಿಗೆ ಬಂದಿರುವ ರಿಪೋರ್ಟ್ಸ್ ಇವೆ. ಈ ಪೈಕಿ 20% ಕೇಸ್ಗಳು ಕ್ರಿಟಿಕಲ್ ಸ್ಟೇಜ್ ನಲ್ಲಿ ಅಂದ್ರೆ ಗೋಲ್ಡನ್ ಅವರನ್ನ ಕಳ್ಕೊಂಡು ಅಡ್ಮಿಟ್ ಆಗಿರುವ ಕೇಸ್ಗಳು. ಡಾಕ್ಟರ್ ಹೇಳುವ ಪ್ರಕಾರ ಜಯದೇವದಲ್ಲಿ 40 ಜನ ಕ್ವಾಲಿಫೈಡ್ ಡಾಕ್ಟರ್ಸ್, ಇದರಲ್ಲಿ 24 ಜನ ಹೃದ್ರೋಗ ತಜ್ಞರು, 10 ಜನ ಅರವಳಿಕೆ ತಜ್ಞರು, ಒಬ್ಬರು ಕಾರ್ಡಿಯಾಕ್ ಸರ್ಜನ್ ಮತ್ತು 10 ಜನ ಪೋಸ್ಟ್ ಗ್ರಾಜುಯೇಟ್ ವೈದ್ಯರು. ಇವರೆಲ್ಲ ಒಂದೊಂದು ಜೀವವನ್ನ ಕೂಡ ಉಳಿಸಿಕೊಳ್ಳೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. 60 ICU ಬೆಡ್ ಕೂಡ ಇವೆ. ಹಾಗಿದ್ರೂ ಆ 11 ಜನರನ್ನ ಉಳಿಸೋದಕ್ಕೆ ಸಾಧ್ಯ ಆಗದೆ ಇರೋದಕ್ಕೆ ಕಾರಣ ಅದೇ ಗೋಲ್ಡನ್ ಅವರ್. ಅದು ಅಲ್ಲದೆ ಮೃತಪಟ್ಟವರೆಲ್ಲರೂ ವಯಸ್ಸಾದವರು, ಜೊತೆಗೆ ಅವರಿಗೆ ಡಯಾಬಿಟಿಸ್ ನಂತಹ ಹಲವು ಆರೋಗ್ಯ ಸಮಸ್ಯೆಗಳು ಕೂಡ ಇದ್ವು. ಇಂತಹ ಸ್ಥಿತಿಯಲ್ಲಿ ಗೋಲ್ಡನ್ ಅವರ್ ಮಿಸ್ ಆದ್ರೆ ಬದುಕುವ ಚಾನ್ಸ್ ಜಸ್ಟ್ 9% ಮಾತ್ರ ಇರುತ್ತೆ ಅಂತ ಜಯದೇವ ನಿರ್ದೇಶಕರು ಹೇಳಿದ್ರು. ಸ್ನೇಹಿತರೆ, ವೈದ್ಯಕೀಯ ಲೋಕದಲ್ಲಿ ಈ ಗೋಲ್ಡನ್ ಅವರ್ಗೆ ಸಾಕಷ್ಟು ಮಹತ್ವ ಇದೆ. ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ, ಮೆಡಿಕಲ್ ಎಮರ್ಜೆನ್ಸಿಗಳಲ್ಲಿ ಅಂದ್ರೆ ತೀವ್ರ ಹೃದಯಾಘಾತ,
ಪಾರ್ಶ್ವವಾಯು ಅಥವಾ ಭೀಕರ ರಸ್ತೆ ಅಪಘಾತ ಆದಾಗ ಅಥವಾ ಹಾವು ಕಡಿತ ಆದಾಗ ಲೋ ಬಿಪಿ ಆಗಿ ಕುಸಿದಾಗ ಆ ಘಟನೆ ನಡೆದ ಮೊದಲ 1 ಗಂಟೆ ಟೈಮನ್ನೇ ವೈದ್ಯರು ಗೋಲ್ಡನ್ ಅವರ್ ಅಥವಾ ಚಿನ್ನದ ಅವಧಿ ಅಂತ ಕರೀತಾರೆ. ಅಂತ ವ್ಯಕ್ತಿಯ ಜೀವ ಉಳಿಬೇಕು ಅಂದ್ರೆ ಆ 1 ಗಂಟೆಯ ಟೈಮ್ ಬಹಳ ಕ್ರೂಷಿಯಲ್. ಆ ಮೊದಲ 60 ನಿಮಿಷಗಳಲ್ಲಿ ರೋಗಿಗೆ ಸಿಗುವ ಚಿಕಿತ್ಸೆ ಆತನ ಜೀವ ಹೋಗೋದು ಅಥವಾ ಆತ ಉಳ್ಕೊಳ್ಳೋದನ್ನ ಡಿಸೈಡ್ ಮಾಡುತ್ತೆ. ತಕ್ಷಣ ವೈದ್ಯಕೀಯ ನೆರವು ಸಿಕ್ಕರೆ ರೋಗಿ ಬದುಕುಳಿಯುವ ಚಾನ್ಸಸ್ 100ಕ್ಕೆ 100ರಷ್ಟು ಜಾಸ್ತಿ ಇರುತ್ತೆ. ಆದ್ರೆ ಒಂದು ವೇಳೆ ಆ 1 ಗಂಟೆ ವ್ಯರ್ಥ ಆಯ್ತಾ, ಆಮೇಲೆ ನೀವು ಕೋಟಿ ಹಣವನ್ನ ನೀರಿನ ತರ ಖರ್ಚು ಮಾಡಿದ್ರು ಪ್ರಾಣ ಉಳಿಸೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಯಾಕೆ ಅನ್ನೋದನ್ನ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲೇದಾಗಿ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಆದಾಗ ಏನಾಗುತ್ತೆ? ನಮ್ಮ ಹೃದಯಕ್ಕೆ ಅಥವಾ ಮೆದುಳಿಗೆ ರಕ್ತ ಪರಿಚಲನೆ ಮಾಡುವ ರಕ್ತನಾಳಗಳಲ್ಲಿ ಬ್ಲಾಕ್ ಉಂಟಾದಾಗ, ಅಂದರೆ ರಕ್ತ ಸಂಚಾರಕ್ಕೆ ಅಡೆತಡೆ ಉಂಟಾದಾಗ ಹೃದಯಾಘಾತ ಅಥವಾ ಸ್ಟ್ರೋಕ್ ಆಗುತ್ತೆ. ಆ ಟೈಮ್ನಲ್ಲಿ ಹೃದಯದ ಸ್ನಾಯುಗಳಿಗೆ ಅಥವಾ ಮೆದುಳಿನ ಕೋಶಗಳಿಗೆ ಆಕ್ಸಿಜನ್ ಸಿಗೋದು ನಿಂತು ಹೋಗುತ್ತೆ. ಪ್ರತಿ ನಿಮಿಷ ತಡ ಆದಾಗ್ಲೂ ಲಕ್ಷಾಂತರ ಜೀವಕೋಶಗಳು ಸತ್ತು ಹೋಗ್ತಾ ಇರುತ್ತವೆ. ನಿಮಗೆ ನಂಬರ್ಸ್ ಲೆಕ್ಕದಲ್ಲಿ ಹೇಳೋದಾದ್ರೆ, ಮೆದುಳಿಗೆ ಸರಿಯಾಗಿ ರಕ್ತ ಸಿಗದೆ ಇದ್ರೆ ಪ್ರತಿ ನಿಮಿಷಕ್ಕೆ ಬರೋಬ್ಬರಿ 19 ಲಕ್ಷ ನ್ಯೂರಾನ್ಗಳು ನಾಶವಾಗ್ತಾವೆ. ಅದೇ ರೀತಿ ಹೃದಯದ ಸ್ನಾಯುಗಳು ಶಾಶ್ವತವಾಗಿ ಡ್ಯಾಮೇಜ್ ಆಗ್ತಾವೆ. ನೀವು ಗೋಲ್ಡನ್ ಅವರ್ ಒಳಗಡೆ ಆಸ್ಪತ್ರೆಗೆ ತಲುಪಿ ಬ್ಲಾಕ್ ಓಪನ್ ಮಾಡಿಸಿದ್ರೆ ಆ ಡ್ಯಾಮೇಜ್ ಅನ್ನ ತಡಿಬಹುದು. ತಡ ಮಾಡಿದ್ರೆ ಆ ಹಾನಿಯನ್ನ ಮತ್ತೆ ಸರಿಪಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಸೊ ವ್ಯಕ್ತಿಯನ್ನ ಬದುಕಿಸೋದು ಬಹಳ ಕಷ್ಟ. ಎರಡನೇದಾಗಿ ರಸ್ತೆ ಅಪಘಾತ ಮತ್ತು ಟ್ರಾಮಾ ಕೇಸ್ಗಳು. ಅಂದರೆ ಯಾವುದಾದ್ರೂ ಭೀಕರ ಅಪಘಾತ ಆದಾಗ ರೋಗಿಯ ದೇಹದಿಂದ ವಿಪರೀತ ರಕ್ತಸ್ರಾವ ಆಗ್ತಿರುತ್ತೆ. ದೇಹದಲ್ಲಿ ರಕ್ತದ ಪ್ರಮಾಣ ಕ್ಷಣಕ್ಕೂ ಕಮ್ಮಿ ಆಗ್ತಿರುತ್ತೆ. ಇದರಿಂದ ಮನುಷ್ಯ ಹೈಪೋವೊಲೋಮಿಕ್ ಶಾಕ್ಗೆ ಒಳಗಾಗ್ತಾನೆ. ಅಂದರೆ ಆತನ ಲಿವರ್, ಕಿಡ್ನಿ, ಹೃದಯದಂತಹ ಪ್ರಮುಖ ಅಂಗಗಳಿಗೆ ರಕ್ತ ಸಿಗದೆ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗ್ಬಿಡುತ್ತೆ. ಈ ರೀತಿಯ ಟ್ರಾಮಾ ಕೇಸ್ಗಳಲ್ಲಿ ಮೊದಲ 1 ಗಂಟೆಯ ಒಳಗೆ ರಕ್ತಸ್ರಾವ ನಿಲ್ಲಿಸಿ IV ಫ್ಲೂಯಿಡ್ಸ್ ಅಥವಾ ರಕ್ತವನ್ನ ಕೃತಕವಾಗಿ ಕೊಡದೇ ಇದ್ರೆ ರೋಗಿ ಸ್ಪಾಟ್ನಲ್ಲೇ ಜೀವ ಬಿಡ್ತಾರೆ. ಹಾಗಾಗಿ ಗೋಲ್ಡನ್ ಅವರ್ನಲ್ಲಿ ರೋಗಿಗೆ ರಕ್ತ ಕೊಡೋದು ಅಥವಾ IV ಫ್ಲೂಯಿಡ್ಗಳನ್ನ ಕೊಡೋದು ಬಹಳ ಇಂಪಾರ್ಟೆಂಟ್. ಅದೇ ರೀತಿ ಹಾವು ಕಡಿತ, ಚೇಳು ಕಡಿತ, ಕೆಲವೊಮ್ಮೆ ಹೆಜ್ಜೇನು ಕಡಿತ ಕೂಡ ಗೋಲ್ಡನ್ ಅವರ್ನಲ್ಲಿ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಸಿಗದಿದ್ರೆ ಆ ವ್ಯಕ್ತಿಯನ್ನ ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಸ್ನೇಹಿತರೆ, ವೈದ್ಯಕೀಯ ವಿಜ್ಞಾನ ಹೇಳುವ ಪ್ರಕಾರ ಈ ರೀತಿಯ ಕೇಸ್ಗಳಲ್ಲಿ ಸಮಯ ಕಳೆದಂತೆ ರೋಗಿ ಬದುಕುಳಿಯುವ ದರ ತೀವ್ರವಾಗಿ ಕುಸಿಯುತ್ತಾ ಹೋಗುತ್ತದೆ. ಮೊದಲ 30 ನಿಮಿಷಗಳಲ್ಲಿ ಸಿಗುವ ಚಿಕಿತ್ಸೆಗೆ ದೇಹ ಕೊಡುವ ರೆಸ್ಪಾನ್ಸ್ಗೂ 2 ಗಂಟೆಯ ನಂತರ ಸಿಗುವ ಚಿಕಿತ್ಸೆಗೆ ದೇಹ ಕೊಡುವ ರೆಸ್ಪಾನ್ಸ್ಗೂ ಸಾಕಷ್ಟು ಡಿಫರೆನ್ಸ್ ಇದೆ. ಹಾಗಿದ್ರೆ ಒಬ್ಬ ವ್ಯಕ್ತಿಗೆ ಯಾವುದೇ ಹೆಲ್ತ್ ಎಮರ್ಜೆನ್ಸಿ ಬಂದಾಗ ಸಾರ್ವಜನಿಕರ ಅಥವಾ ಪ್ರತ್ಯಕ್ಷದರ್ಶಿಗಳ ಪಾತ್ರ ಏನು? ಯಾರೋ ರಸ್ತೆಯಲ್ಲಿ ಬಿದ್ದರೆ ಅಥವಾ ನಮ್ಮ ಮನೆಗಳಲ್ಲೇ ಯಾರಿಗೋ ಎದೆನೋವು ಬಂದಾಗ ಅದನ್ನ ಗುರುತಿಸೋದು ನಿಮಗೆ ಗೊತ್ತಿರಬೇಕು. ಉದಾಹರಣೆಗೆ, ಒಬ್ಬರಿಗೆ ಎದೆನೋವು ಬಂದಾಗ ತೀವ್ರ ಬೆವರ್ತಾರೆ, ಕೈ ನೋವ್ತಿರುತ್ತೆ, ಕೆಲವರು ಪ್ರಜ್ಞೆ ತಪ್ಪಬಹುದು, ಉಸಿರಾಡೋದಕ್ಕೆ ತೊಂದರೆ ಆಗ್ತಿರಬಹುದು. ಪಾರ್ಶ್ವವಾಯು ಆದಾಗ ಕೂಡ ಉಸಿರಾಟದ ಸಮಸ್ಯೆ, ಮುಖ ಸೇರಿದಂತೆ ದೇಹದ ಬೇರೆ ಬೇರೆ ಮಸಲ್ಸ್ ಸೊಟ್ಟ ಆಗ್ಲಿಕ್ಕೆ ಶುರುವಾಗಿರುತ್ತೆ. ಅದನ್ನ ರೆಕಗ್ನೈಸ್ ಮಾಡೋದು ಗೊತ್ತಿರಬೇಕು. ನಂತರ ಇಮಿಡಿಯೇಟ್ ಆಗಿ ಆಸ್ಪತ್ರೆ ಸೇರಿಸೋದು ನಿಮ್ಮ ಮೊದಲ ಆದ್ಯತೆ ಆಗಿರಬೇಕು. ಸಾಧ್ಯ ಆದರೆ ಪಕ್ಕದಲ್ಲಿರುವ ಯಾವುದೇ ವಾಹನದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಪ್ರಿಫರೆನ್ಸ್ ಕೊಡಿ. ಯಾವುದೋ ವೆಹಿಕಲ್ ಇಲ್ಲ ಅಂದಾಗ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ನಂಬರ್ಗಳಿಗೆ ಕಾಲ್ ಮಾಡಿ. ಅದು 102, 108, 112 ಯಾವ ನಂಬರ್ಗಾದರೂ ಕಾಲ್ ಮಾಡಬಹುದು. ಇದರ ಜೊತೆಗೆ ಒಂದು ವೇಳೆ ವ್ಯಕ್ತಿ ಪ್ರಜ್ಞೆ ತಪ್ಪಿದ್ರೆ, ನಿಮ್ಗೆ ಅಭ್ಯಾಸ ಇದ್ರೆ ತಕ್ಷಣ CPR ಅನ್ನ ಮಾಡಬಹುದು. ಇನ್ನು ಅಪಘಾತ ಆಗಿ ರಕ್ತ ಸುರಿತಿದ್ರೆ ಗಾಯ ಆಗಿರುವ ಭಾಗವನ್ನ ಬಟ್ಟೆಯಿಂದ ಗಟ್ಟಿಯಾಗಿ ಕಟ್ಟಿ ರಕ್ತಸ್ರಾವ ನಿಲ್ಲಿಸುವ ಪ್ರಯತ್ನ ಮಾಡಿ. ಪ್ರಥಮ ಚಿಕಿತ್ಸೆ ಅನ್ನೋದು ಗೋಲ್ಡನ್ ಅವರ್ನ ಲೈಫ್ ಲೈನ್ ಇದ್ದ ಹಾಗೆ. ಆದ್ರೆ ಇಷ್ಟಕ್ಕೆ ಮುಗಿದಿಲ್ಲ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಸರಿಯಾದ ಆಸ್ಪತ್ರೆಗೆ ಹೋಗೋದು. ಇದು ಅತ್ಯಂತ ಕ್ರೂಷಿಯಲ್ ಪಾಯಿಂಟ್. ಗೋಲ್ಡನ್ ಅವರ್ನಲ್ಲಿ ರೋಗಿಯನ್ನ ಹತ್ತಿರದ ಯಾವುದೋ ಸಣ್ಣ ಕ್ಲಿನಿಕ್ ಕರ್ಕೊಂಡೋಗಿ ಟೈಮ್ ವೇಸ್ಟ್ ಮಾಡಬಾರ್ದು. ಹೃದಯಾಘಾತ ಅಥವಾ ಅಪಘಾತ ಆದಾಗ ಎಮರ್ಜೆನ್ಸಿ ಟ್ರಾಮಾ ಕೇರ್, ಕ್ಯಾತ್ ಲ್ಯಾಬ್ ಮತ್ತು ಇಂಟೆನ್ಸಿವ್ ಕೇರ್ ಯೂನಿಟ್ ಇರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ನೇರವಾಗಿ ಕರ್ಕೊಂಡು ಹೋಗಬೇಕು. ಯಾಕಂದ್ರೆ ಸಣ್ಣ ಆಸ್ಪತ್ರೆಗಳಲ್ಲಿ ಆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ ಇರೋದಿಲ್ಲ. ಜಯದೇವ ಆಸ್ಪತ್ರೆಗೆ ಬಂದ ಆ 11 ಜನ ರೋಗಿಗಳು ಮಾಡಿದ್ದು ಇದೇ ತಪ್ಪು. ಅವರು ಬೇರೆ ಬೇರೆ ಸಣ್ಣ ಆಸ್ಪತ್ರೆಗಳಿಗೆ ಹೋಗಿ ಟೈಮ್ ವೇಸ್ಟ್ ಮಾಡಿ ಕೊನೆಗೆ ಜಯದೇವಾಗೆ ಬರುವಷ್ಟರಲ್ಲಿ ಗೋಲ್ಡನ್ ಅವರ್ ಮುಗಿದೋಗಿತ್ತು ಅನ್ನೋದು ಡಾಕ್ಟರ್ಸ್ ಹೇಳಿರುವ ಮಾತು. ಹಾಗಂತ ನಮ್ಮ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಸಮಸ್ಯೆಗಳೇ ಇಲ್ಲ ಅಂತಲ್ಲ. ಗೋಲ್ಡನ್ ಅವರ್ ಮಿಸ್ ಆಗೋದಕ್ಕೆ ಬರೀ ಜನರ ನಿರ್ಲಕ್ಷ್ಯ ಮಾತ್ರ ಕಾರಣ ಅಲ್ಲ. ನಮ್ಮ ರಸ್ತೆಗಳ ಹೆವಿ ಟ್ರಾಫಿಕ್ ಜಾಮ್, ಸರಿಯಾದ ಟೈಮ್ಗೆ ಆಂಬ್ಯುಲೆನ್ಸ್ ಸರ್ವಿಸ್ ಸಿಗದೇ ಇರೋದು,
ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಈ ಸಿಟಿ ರೀತಿ ಟ್ರಾಮಾ ಸೆಂಟರ್ಸ್, ಸುಸಜ್ಜಿತ ಆಸ್ಪತ್ರೆಗಳು ಇಲ್ದಿರೋದು ಕೂಡ ದೊಡ್ಡ ಮೈನಸ್ ಪಾಯಿಂಟ್. ಎಷ್ಟೋ ರಿಮೋಟ್ ಏರಿಯಾಗಳಿಂದ ದೊಡ್ಡ ಆಸ್ಪತ್ರೆ ತಲುಪುವ ಹೊತ್ತಿಗೆ 1-4 ಗಂಟೆ ಆಗಿರುತ್ತೆ. ಇದೇ ಕಾರಣಕ್ಕೆ ಜಯದೇವದಂತಹ ಆಸ್ಪತ್ರೆಗಳು ಎಲ್ಲಾ ಜಿಲ್ಲೆಗಳಲ್ಲೂ ಸ್ಯಾಟಲೈಟ್ ಸೆಂಟರ್ಗಳನ್ನ ತೆಗೆಯುವ ಕೆಲಸ ಮಾಡಬೇಕು. ಆ ಕೆಲಸ ಈಗಾಗಲೇ ಶುರುವಾಗಿದೆ, ಆದರೆ ಬೇಗ ಆಗಬೇಕು. ಜೊತೆಗೆ ಆಂಬ್ಯುಲೆನ್ಸ್ಗಳಿದ್ರು ಅದರಲ್ಲಿ ಸುಧಾರಿತ ಲೈಫ್ ಸಪೋರ್ಟ್ ಸಿಸ್ಟಮ್ ಕೂಡ ಇರಬೇಕು. ಸೊ ಸ್ನೇಹಿತರೆ, ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ನಡೆದ ಘಟನೆ ನಮಗೆ ಎಲ್ರಿಗೂ ದೊಡ್ಡ ಪಾಠ ಅಂತಲೇ ಹೇಳಬಹುದು. ಡಾಕ್ಟರ್ಸ್ ಎಷ್ಟೇ ಶಕ್ತಿವಂತರಾಗಿದ್ರು, ಆಸ್ಪತ್ರೆ ಎಷ್ಟೇ ಹೈಟೆಕ್ ಆಗಿದ್ರು, ಪ್ರಕೃತಿ ಮತ್ತು ವಿಜ್ಞಾನದ ನಿಯಮಗಳನ್ನು ಮೀರೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯವಾಗೋದಿಲ್ಲ. ಸೊ ಹೃದಯಾಘಾತ, ಅಪಘಾತ, ಸ್ನೇಕ್ ಬೈಟ್ ಅಥವಾ ಯಾವುದೇ ವೈದ್ಯಕೀಯ ತುರ್ತು ಪರಿಸ್ಥಿತಿ ಎದುರಾದಾಗ ನಮಗೆ ಪ್ರತಿಯೊಂದು ಸೆಕೆಂಡು ಕೂಡ ಬಹಳ ಅಮೂಲ್ಯ. ಆ ಟೈಮ್ನಲ್ಲಿ ನಮ್ಮ ನಿರ್ಧಾರಗಳನ್ನು ಎಷ್ಟು ಬೇಗ ತೆಗೆದುಕೊಳ್ತೀವೋ ಅಷ್ಟು ಬೇಗ ಒಂದು ಜೀವ ಉಳಿಯುತ್ತೆ. ಲೇಟ್ ಆದಷ್ಟು ಪ್ರಾಣಗಳು ಬಲಿ ಆಗ್ತಾವೆ. ಹಾಗಾಗಿ ಗೋಲ್ಡನ್ ಅವರ್ ಅನ್ನೋದು ಕೇವಲ ವೈದ್ಯಕೀಯ ಪದ ಅಲ್ಲ, ಅದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಹಾಗಾಗಿ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ. ನೀವು ಕೂಡ ಎಮರ್ಜೆನ್ಸಿ ಬಂದಾಗ ಸಮಯ ಪ್ರಜ್ಞೆಯಿಂದ ಜೀವಗಳನ್ನು ಉಳಿಸೋದಕ್ಕೆ ಪ್ರಯತ್ನ ಪಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.